ಇವಾಗ ತಾನೇ ಒಂದು ಸ್ಕ್ಯಾಮ್ ಮೆಸೇಜ್ ಬಂತು ಆಯಿತಾ, ನಿಮ್ಮ ಅಕೌಂಟಿಗೆ 3,000 ಕ್ರೆಡಿಟ್ ಆಗಿದೆ ಅಂತ. ಅದು ಅನ್ನೋನ್ ನಂಬರಿಂದ ಬಂದಿರೋದು. ನಾರ್ಮಲ್ ಆಗಿ ಬ್ಯಾಂಕಿಂದ ಮೆಸೇಜ್ ಬರುತ್ತೆ ಆಯಿತಾ, ಇದೊಂಥರ ಸ್ಕ್ಯಾಮು. ಸೊ ಈ ಮೆಸೇಜ್ ಬಂದ ತಕ್ಷಣವೇ ಅವ್ರು ಕಾಲ್ ಮಾಡಿದರು. ಸೊ ಏನಂತ ಮಾತಾಡಿದ್ರು ಅನ್ನೋದನ್ನ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಅಕೌಂಟಿಂದ ನಿಮ್ಮ ಅಕೌಂಟ್ಗೆ ಮಿಸ್ ಆಗಿ 3,000 ಕಳಿಸ್ಬಿಟ್ಟಿದ್ದೀನಿ. ಆಕ್ಚುಲಿ ನಾನು ಸ್ವಲ್ಪ ಹಾಸ್ಪಿಟಲ್ ಇದ್ದೆ, ಸಡನ್ ಆಗಿ ಗೊತ್ತಾಗಿನಂತ ನಿಮ್ಮ ಅಕೌಂಟ್ ಕಳಿಸ್ಬಿಟ್ಟಿದ್ದೀನಿ. ಕಳಿಸ್ಕೊಡಕ್ಕಾಗತ್ತಾ? ಇವಾಗ ಕಳ್ಸಿದೀರಾ? ಈಗ ಕಳ್ಸಿದ್ದೀನಿ ನೋಡಿ. ಏನಕ್ಕೆ ಕಳ್ಸಿದ್ರಿ ಅಂದ್ರಿ? ಅದು ಹಾಸ್ಪಿಟಲ್ ಇದೆ, ಸಡನ್ ಆಗಿ ಮಿಸ್ ಆಗಿ ಬೇರೆಯವ್ರು ಕಳ್ಸಕ್ ಹೋಗಿ ನಿಮ್ಗೆ ಕಳಿಸ್ಬಿಟ್ಟೆ. ಅದು ನಿಮ್ಮ ನಂಬರಿಂದನೇ ಅಮೌಂಟ್ ಕಟ್ ಆಗಿರೋದು ಬರುತ್ತಾ ಮೆಸೇಜು? ಅರ್ಜೆಂಟ್ ಅಂತೆಲ್ಲ ಹಾಕು ಅಮ್ಮ. ಅದು ಸ್ಕ್ಯಾಮ್ ಮಾಡಿರೋದು ಅವ್ರ ನಂಬರಿಂದನೇ. ಆ ಮೆಸೇಜ್ ಫಾರ್ವರ್ಡ್ ಮಾಡಿಬಿಟ್ಟು ದುಡ್ಡು ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಏನದು ಸ್ಕ್ಯಾಮ್ ಆಗ್ತಾ ಇದೆ. ಸೊ ಆದಷ್ಟು ಹುಷಾರಾಗಿರಿ. ಈ ಥರ ಮೆಸೇಜಸ್ ಬಂದು ಈ ಥರ ದುಡ್ಡು ಕೇಳಿದ್ರೆ ಯಾರಿಗೂ ಕಳ್ಸಕ್ಕೆ ಹೋಗ್ಬೇಡಿ. ಫಸ್ಟು ವೆರಿಫೈ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿದೆಯಾ ಇಲ್ವಾ ಅಂತ. ಅದಾದಮೇಲೆ ಇದು ಮಾಡಿ, ಗೊತ್ತಾಯ್ತಾ? ಅಮ್ಮ, ನೀನಂತವ್ರೆ ಮೋಸ ಆಗೋದು ಜಾಸ್ತಿ, ಹುಷಾರಾಗಿರೋ. ಆದಷ್ಟು ನಿಮ್ಮ ರಿಲೇಟಿವ್ಸು ಇಲ್ಲ ನಿಮ್ಮ ಫ್ರೆಂಡ್ಸು ಯಾರು ಇರ್ತಾರೋ ಅವ್ರಿಗೆ ಶೇರ್ ಮಾಡಿ. ಈ ಥರ ಮೆಸೇಜಸ್ ಬಂದರೆ ಹುಷಾರಾಗಿರಿ.